ಪ್ರಲೋಭನೆಗಳು. ಮೀನು ಹಿಡಿಯೋರು ಅವನ್ನ ಭೂಮಿಯಿಂದ ತಗೊಂಡೋಗಿ ಆ ಮೀನು ಹಿಡಿಯೋಕ್ಕೆ ಕೊಕ್ಕೆಗೆ ಸಿಗಿಸಿ ಗಾಳಕ್ಕೆ ಹಾಕಿ ಹೊಳೆ ದಂಡೆ ಕೂತಿರ್ತಾರೆ. ಕೆರೆ ಹೊಳೆ ಹಿಂಗೆಲ್ಲ ಮೀನು ಹಿಡಿಯೋಕ್ಕೆ. ಮೀನಿಗೆ ಎರೆಹುಳುವನ್ನು ಆಮಿಷವಾಗಿ ಒಡ್ಡಿರ್ತಾರೆ. ಆ ಎರೆಹುಳುವನ್ನು ತಿನ್ನಕ್ಕೆ ಬಂದಂಥ ಮೀನು ಆ ಕೊಕ್ಕಿ ಒಳಗೆ ಸಿಕ್ಕೊಂಡು ಆ ಕೊಕ್ಕಿಯಿಂದ ಬಿಡಿಸ್ಕೊಳಕ್ಕಾಗದೆ ಆ ಗಾಳ ಹಾಕ್ದವನು ಕೈವಶ ಆಗ್ತವೆ. ಮತ್ತು ಅದನ್ನು ಮೀನು ಹಿಡ್ದವನು ಅದನ್ನು ಕೊಂದು ತಿನ್ಕೊಂತಾನೆ, ಇಲ್ಲ ಮಾರಾಟ ಮಾಡ್ಕೊತಾನೆ, ಪ್ರಾಣನೇ ಹೋಯ್ತು. ಹಾಗೆ ಪ್ರಲೋಭನೆಗಳಿದಾವಲ್ಲ ಜೀವನದೊಳಗೆ, ಪ್ರತಿಯೊಬ್ಬರಿಗೂ ಇರ್ತಾವೆ. ತಪಸ್ವಿಗಳಾದವ್ರಿಗೂ ಇರ್ತಾರೆ, ಧ್ಯಾನ ಕೂತವ್ರಿಗೂ ಇರ್ತವೆ, ಲೌಕಿಕದವ್ರಿಗೂ ಇರ್ತಾರೆ. ಲೌಕಿಕರು ತಮ್ಮ ಉದ್ಯೋಗ ಮಾಡೋ ಕಾಲದೊಳಗೆ ಅಲ್ಲಿಯೂ ಅನೇಕ ರೀತಿಯ ಪ್ರಲೋಭನೆಗಳು ಅವರ ಜೀವನದಲ್ಲಿಯೂ ಬರ್ತದೆ. ಹೀಗೆ ಈ ಪ್ರಲೋಭನೆಗಳು ಅನ್ನೋವೇನಿದಾವಲ್ಲ, ಇವು ಪ್ರಲೋಭನೆಗಳು ಆಶೆಗಳಾಗಿ ಬರ್ತವೆ, ಆಮಿಷಗಳಾಗಿ ಬರ್ತವೆ. ಆಶೆಗಳಾಗಿ ಬಂದರೆ ತೊಂದರೆಯನ್ನು ಮಾಡ್ತವೆ, ಆಮಿಷಗಳು ಬಂದಾಗ ನಮ್ಮ ಪ್ರಾಣವನ್ನೇ ತಗೋತವೆ. ಕೆಲವು ಸಂದರ್ಭದೊಳಗೆ ಅಧಿಕಾರನೂ ಆಶೆ ಆಮಿಷ ಆಗ್ತದೆ. ಎಲ್ಲೆಯನ್ನು ಮೀರಿ ನಾವು ಅಧಿಕಾರವನ್ನು ಬಯಸಿದರೆ, ಎಲ್ಲೆಯನ್ನು ಮೀರಿ ಸಂಪತ್ತನ್ನು ಬಯಸಿದರೆ, ಹೀಗೆ ನಮ್ಮ ಯೋಗ್ಯತೆಗೆ ಮೀರಿ ಜೀವನದಲ್ಲಿ ನಾವು ಏನೇ ಗಳಿಸಕ್ಕೆ ಹೋದರೂ ಕೂಡ ಅದು ಆಶೆ ಆಮಿಷವಾಗಿ ನಮಗೆ ತೊಂದರೆ ಉಂಟು ಮಾಡುತ್ತೆ. ನಾವು ಒಂದು ಸಣ್ಣ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ನಾವು ಕೂಡಲ ಸಂಗಮದೊಳಗೆ 1 ತಿಂಗಳು ಧ್ಯಾನಕ್ಕೆ ತಪಸ್ಸಿಗೆ ಕೂತಿದ್ವು. ಆ 1 ತಿಂಗಳು ಪರ್ಯಂತರವಾಗಿ ಅನೇಕ ರೀತಿಯ ವಿದ್ಯಮಾನಗಳು ನಮ್ಮ ಕಣ್ಣು ಮುಂದೆ ನಮ್ಮ ಸಮಕ್ಷಮದಲ್ಲಿ ನಡೆದವು. ಮತ್ತು ಅನೇಕರು ಕೂಡಲ ಸಂಗಮಕ್ಕೆ ಹೋಗಿ ಬರ್ತಾ ಇದ್ದಂಥ ಭಕ್ತರು ಆವಾಗ ಬಹಳ ಕಡಿಮೆ ಇತ್ತು. ವಾರದಲ್ಲಿ 1 ಸಲ ಬರೋರು, ಸೋಮವಾರ ದಿವಸ ಬರೋರು, ಭಾನುವಾರ ದಿವಸ ಬಂದು ವಸ್ತಿ ಮಾಡೋರು ರಾತ್ರಿಗೆ, ಸೋಮವಾರ ಪೂಜೆ ಮಾಡ್ಕೊಂಡು ಹೊರಟೋಗೋರು. ಏನು ಕೆಲವರು ಸೋಮವಾರ ಬಂದು ಪೂಜೆ ಮಾಡ್ಕೊಂಡು ಆಗಿಂದಾಗ ಹೊರಟೋಗೋರು. ಇನ್ನೊಂದು ಲಾಂಚ್ ಇತ್ತು, ಆಚೆ ಕಡೆಯಿಂದ ಒಂದು ಲಾಂಚ್ ಹೊಳೆಯಲ್ಲಿ ಹೋಗೋಕ್ಕೆ ಬರೋಕ್ಕೆ. ಆ ಲಾಂಚಲ್ಲಿ ಕೆಲವರು ಬರೋರು, ಅಕ್ಕಪಕ್ಕದ ಜನ ಹಳ್ಳಿಯವರು, ಅವ್ರು ಪೂಜೆ ಮಾಡಿಸ್ಕೊಂಡು ವಾಪಸ್ ಹೊರಟೋಗೋರು. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್, ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಧ್ಯಾನ ಮೌನಕ್ಕೆ ಪ್ರಲೋಭನೆಗಳು. ಮೀನು ಹಿಡಿಯೋರು ಅವನ್ನ ಭೂಮಿಯಿಂದ ತಗೊಂಡೋಗಿ ಆ ಮೀನು ಹಿಡಿಯೋಕ್ಕೆ ಕೊಕ್ಕೆಗೆ ಸಿಗಿಸಿ ಗಾಳಕ್ಕೆ ಹಾಕಿ ಹೊಳೆ ದಂಡೆ ಕೂತಿರ್ತಾರೆ. ಕೆರೆ ಹೊಳೆ ಹಿಂಗೆಲ್ಲ ಮೀನು ಹಿಡಿಯೋಕ್ಕೆ. ಮೀನಿಗೆ ಎರೆಹುಳುವನ್ನು ಆಮಿಷವಾಗಿ ಒಡ್ಡಿರ್ತಾರೆ. ಆ ಎರೆಹುಳುವನ್ನು ತಿನ್ನಕ್ಕೆ ಬಂದಂಥ ಮೀನು ಆ ಕೊಕ್ಕಿ ಒಳಗೆ ಸಿಕ್ಕೊಂಡು ಆ ಕೊಕ್ಕಿಯಿಂದ ಬಿಡಿಸ್ಕೊಳಕ್ಕಾಗದೆ ಆ ಗಾಳ ಹಾಕ್ದವನು ಕೈವಶ ಆಗ್ತವೆ. ಮತ್ತು ಅದನ್ನು ಮೀನು ಹಿಡ್ದವನು ಅದನ್ನು ಕೊಂದು ತಿನ್ಕೊಂತಾನೆ, ಇಲ್ಲ ಮಾರಾಟ ಮಾಡ್ಕೊತಾನೆ, ಪ್ರಾಣನೇ ಹೋಯ್ತು. ಹಾಗೆ ಪ್ರಲೋಭನೆಗಳಿದಾವಲ್ಲ ಜೀವನದೊಳಗೆ, ಪ್ರತಿಯೊಬ್ಬರಿಗೂ ಇರ್ತಾವೆ. ತಪಸ್ವಿಗಳಾದವ್ರಿಗೂ ಇರ್ತಾರೆ, ಧ್ಯಾನ ಕೂತವ್ರಿಗೂ ಇರ್ತವೆ, ಲೌಕಿಕದವ್ರಿಗೂ ಇರ್ತಾರೆ. ಲೌಕಿಕರು ತಮ್ಮ ಉದ್ಯೋಗ ಮಾಡೋ ಕಾಲದೊಳಗೆ ಅಲ್ಲಿಯೂ ಅನೇಕ ರೀತಿಯ ಪ್ರಲೋಭನೆಗಳು ಅವರ ಜೀವನದಲ್ಲಿಯೂ ಬರ್ತದೆ. ಹೀಗೆ ಈ ಪ್ರಲೋಭನೆಗಳು ಅನ್ನೋವೇನಿದಾವಲ್ಲ, ಇವು ಪ್ರಲೋಭನೆಗಳು ಆಶೆಗಳಾಗಿ ಬರ್ತವೆ, ಆಮಿಷಗಳಾಗಿ ಬರ್ತವೆ. ಆಶೆಗಳಾಗಿ ಬಂದರೆ ತೊಂದರೆಯನ್ನು ಮಾಡ್ತವೆ, ಆಮಿಷಗಳು ಬಂದಾಗ ನಮ್ಮ ಪ್ರಾಣವನ್ನೇ ತಗೋತವೆ. ಕೆಲವು ಸಂದರ್ಭದೊಳಗೆ ಅಧಿಕಾರನೂ ಆಶೆ ಆಮಿಷ ಆಗ್ತದೆ. ಎಲ್ಲೆಯನ್ನು ಮೀರಿ ನಾವು ಅಧಿಕಾರವನ್ನು ಬಯಸಿದರೆ, ಎಲ್ಲೆಯನ್ನು ಮೀರಿ ಸಂಪತ್ತನ್ನು ಬಯಸಿದರೆ, ಹೀಗೆ ನಮ್ಮ ಯೋಗ್ಯತೆಗೆ ಮೀರಿ ಜೀವನದಲ್ಲಿ ನಾವು ಏನೇ ಗಳಿಸಕ್ಕೆ ಹೋದರೂ ಕೂಡ ಅದು ಆಶೆ ಆಮಿಷವಾಗಿ ನಮಗೆ ತೊಂದರೆ ಉಂಟು ಮಾಡುತ್ತೆ. ನಾವು ಒಂದು ಸಣ್ಣ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ.
ನಾವು ಕೂಡಲ ಸಂಗಮದೊಳಗೆ 1 ತಿಂಗಳು ಧ್ಯಾನಕ್ಕೆ ತಪಸ್ಸಿಗೆ ಕೂತಿದ್ವು. ಆ 1 ತಿಂಗಳು ಪರ್ಯಂತರವಾಗಿ ಅನೇಕ ರೀತಿಯ ವಿದ್ಯಮಾನಗಳು ನಮ್ಮ ಕಣ್ಣು ಮುಂದೆ ನಮ್ಮ ಸಮಕ್ಷಮದಲ್ಲಿ ನಡೆದವು. ಮತ್ತು ಅನೇಕರು ಕೂಡಲ ಸಂಗಮಕ್ಕೆ ಹೋಗಿ ಬರ್ತಾ ಇದ್ದಂಥ ಭಕ್ತರು ಆವಾಗ ಬಹಳ ಕಡಿಮೆ ಇತ್ತು. ವಾರದಲ್ಲಿ ಒಂದು ಸಲ ಬರೋರು, ಸೋಮವಾರ ದಿವಸ ಬರೋರು, ಭಾನುವಾರ ದಿವಸ ಬಂದು ವಸ್ತಿ ಮಾಡೋರು ರಾತ್ರಿಕೆ, ಸೋಮವಾರ ಪೂಜೆ ಮಾಡ್ಕೊಂಡು ಹೊಟ್ಟೋಗೋರು. ಏನು ಕೆಲವರು ಸೋಮವಾರ ಬಂದು ಪೂಜೆ ಮಾಡ್ಕೊಂಡು ಆಗಿಂದಾಗ ಹೊಟ್ಟೋಗೋರು. ಇನ್ನೊಂದು ಲಾಂಚ್ ಇತ್ತು, ಆಚೆ ಕಡೆಯಿಂದ ಒಂದು ಲಾಂಚ್ ಹೊಳೆಯಲ್ಲಿ ಹೋಗೋಕ್ಕೆ ಬರೋಕ್ಕೆ. ಆ ಲಾಂಚಲ್ಲಿ ಕೆಲವರು ಬರೋರು, ಅಕ್ಕಪಕ್ಕದ ಜನ ಹಳ್ಳಿಯವರು, ಅವ್ರು ಪೂಜೆ ಮಾಡಿಸ್ಕೊಂಡು ವಾಪಸ್ ಹೊಟ್ಟೋಗೋರು. ಒಂದು ಪುಟ್ಟ ಘಟನೆಯನ್ನು ಹೇಳ್ತೇನೆ. ಮೌನ ಧ್ಯಾನದಲ್ಲಿ ಕುಳಿತಿದ್ವಲ್ಲ, ಪ್ರವಾಸಿಗರು ಕೂಡಲ ಸಂಗಮ ಕ್ಷೇತ್ರಕ್ಕೆ ಪೂಜೆಗಾಗಿ ಬರ್ತಾರೆ, ಹೋಗ್ತಾರೆ. ಕೆಲವರು ಬಂದವರು ಏನು ಮಾಡ್ತಾರೆ, ಅಲ್ಲೇ ಅಡುಗೆ ಮಾಡ್ತಾರೆ. ಅಲ್ಲೇ ಅಡುಗೆ ಮಾಡಿ ಸ್ನಾನ ಮಾಡ್ತಾರೆ, ಸ್ಥಳವನ್ನೆಲ್ಲ ತೊಳೆದು ಮತ್ತೊಂದು ಮಾಡಿ ಅಲ್ಲೇ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ತೆಗೆದುಕೊಂಡು ಹೋಗಿ ಸಂಗಮ ದೇವರಿಗೆ ಎಡೆ ನೈವೇದ್ಯ ಕೊಟ್ಟು ಆಮೇಲೆ ಯಾರಾದರೂ ಅಲ್ಲಿದ್ದಂಥ ವಿಶೇಷ ವ್ಯಕ್ತಿಯೊಳಗೂ ಪ್ರಸಾದ ಕೊಡ್ತಾರೆ. ಹಾಗೆ ನಾವು ಅಲ್ಲಿ ಧ್ಯಾನ ಮಾಡ್ಕೊಂಡು ಕೂತಿದ್ವಲ್ಲ, ಅದಕ್ಕೆ ಇಲ್ಲಿ ಯಾರೋ ಗುರುಗಳು ಧ್ಯಾನ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರಸಾದ ಕೊಡ್ಬೇಕಂತೇಳಿ ಅವ್ರೇನು ಅಡುಗೆ ಮಾಡಿದ್ರಲ್ಲ ಅದನ್ನು ಒಂದು ತಟ್ಟೆಗೆ ಇಟ್ಕೊಂಡು ತಾವು ದೇವರು ಕೂಡಲ ಸಂಗಮ ದೇವರು ಹೆಂಗೆ ಎಡೆ ಕೊಡೋಕೆ ಹೋದ್ರಲ್ಲ, ಹಂಗೆ ಇನ್ನೊಂದು ತಟ್ಟೆಯಲ್ಲಿ ನಮಗೂ ಒಂದು ಎಡೆಯನ್ನು ಒಂದು ತಟ್ಟೆ ತುಂಬ ಎಡೆ ಮಾಡಿ ಅದನ್ನು ತಂದು ನಮ್ಮ ಮುಂದೆ ತಂದಿಟ್ಟು ನಮಸ್ಕಾರ ಮಾಡಿದರು. ಬುದ್ಧಿ ಪ್ರಸಾದ ಮಾಡಬೇಕು, ಇಲ್ಲೇ ನಾವು ಅಡುಗೆ ಮಾಡಿದ್ದೇವೆ ಅಂತ ಹೇಳಿದರು. ನಮ್ಮ ಪಡ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿದ್ವು. ಸರಿ, ಅವರು ಬಂದು ಪ್ರಸಾದನ ತಟ್ಟೆ ತುಂಬ ತಂದು ಇಟ್ಟಾರೆ. ಬುದ್ಧಿ ತಾವು ಪ್ರಸಾದ ತಗೋಬೇಕು ಮತ್ತು ಕಾಣಿಕೆನ ಒಂದಷ್ಟು ಅಲ್ಲೇ ಪಾದಕ್ಕಿಟ್ಟಿದ್ದಾರೆ. ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿದ್ದೀವಿ. ಅವರು, ಬುದ್ಧಿ ನಿಮಗೆ ಕಾಣಿಕೆ ಇಟ್ಟಿದ್ದೀವಿ ತಗೋರಿ, ಬುದ್ಧಿ ನಿಮಗೆ ಪ್ರಸಾದ ಇಟ್ಟಿದ್ದೀವಿ ತಗೋರಿ, ಪ್ರಸಾದ ಮಾಡಿರಿ ಅಂತ ಕೂತವ್ರೆ. ಈಗ ನಾವು ಕಣ್ಣು ಮುಚ್ಚಿದ್ದೀವಿ. ಕಣ್ಣು ಮುಚ್ಚಿರುವ ಕಣ್ಣನ್ನು ತೆರಿಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ. ಮೊದಲನೇದು ಮೌನ ಇದ್ದೀವಿ ಮತ್ತು ಧ್ಯಾನ ನಿರಂತರವಾಗಿ ಮಂತ್ರ ಸ್ಮರಣೆ ಮಾಡ್ತಾಯಿದ್ದೀವಿ, ನಡೀತಾ ಇದೆ. ಅವರೇನು ಮಾಡಿದಾರೆ, ನಮ್ಮ ಎದುರಿಗೆ ಬಂದು ನಮಸ್ಕಾರ ಮಾಡಿ ತಟ್ಟೆಯಲ್ಲಿ ಪ್ರಸಾದ ಅಡುಗೆ ಮಾಡಿದ ನೈವೇದ್ಯ ತಂದಿಟ್ಟು ಕಾಣಿಕೆ ಇಟ್ಟು, ಬುದ್ಧಿ ಪ್ರಸಾದ ಮಾಡಿ ಕಾಣಿಕೆ ತಗೊಳ್ಳಿ, ಪ್ರಸಾದ ಮಾಡಿ ಕಾಣಿಕೆ ತಗೊಳ್ಳಿ. ಅವ್ರು 5-6 ಮಂದಿ ಬಂದುಬಿಟ್ಟವ್ರೆ ಒಳಗೆ. ಮೌನ ಅಂತ ಬರ್ತದ, ಹಗ್ಗ ಕಟ್ಟಿದ್ದಾರೆ, ಒಳಗೆ ಯಾರು ಬರಂಗಿಲ್ಲ ಅಂತ ಬರ್ದಾರ. ನಮ್ಮ ಪಡ ನಾವು ಧ್ಯಾನ ಮೌನದಲ್ಲಿದ್ದೀವಿ. ಅವರು ಒಳಗೆ ಒಂದು 5-6 ಜನ ಬಂದುಬಿಟ್ಟಾರೆ. ಬುದ್ಧಿ ಪ್ರಸಾದ ಮಾಡಬೇಕು ತಗೊಳ್ಳಿ, ನಾವು ನಿಮಗೆ ತಂದಿದ್ದೀವಿ ಪ್ರಸಾದ ಮಾಡಿ ನಮಗೆ ಆಶೀರ್ವಾದ ಮಾಡಿ ಕಾಣಿಕೆ ತಗೊಳ್ಳಿ. ಹಿಂಗೆ ಅವ್ರು ಕೂತ್ಬಿಟ್ಟವ್ರು 5-6 ಮಂದಿ, ಎಲ್ಲರೂ ಕರೆಯೋರೆ. ಬುದ್ಧಿ ಹೇಳಿ ಪ್ರಸಾದ ಮಾಡಿ, ಬುದ್ಧಿ ಹೇಳಿ ಪ್ರಸಾದ ಮಾಡಿ, ಬುದ್ಧಿ ಹೇಳಿ ಪ್ರಸಾದ ಮಾಡಿ, ಬುದ್ಧಿ ಕಾಣಿಕೆ ತಗೊಳ್ಳಿ, ಬುದ್ಧಿ ಪ್ರಸಾದ ಮಾಡಿ, ಹೇಳರೆ. ಏನು ಮಾಡೋದೀಗ? ನಾವು ಧ್ಯಾನದಲ್ಲಿದ್ದೀವಿ, ನಾವು ಮೌನದಲ್ಲಿದ್ದೀವಿ, ನಾವು ಉಪವಾಸದಲ್ಲಿದ್ದೀವಿ. ನಾವೇನು ಪ್ರಸಾದ ಮಾಡಲ್ಲ, ಉಪವಾಸ. ಅದು ನಿರ್ಧಾರ ಮಾಡಿಬಿಟ್ಟಿದ್ದೀವಿ. 1 ತಿಂಗಳು ತಪಸ್ಸು ಕೂತಿದ್ವು. 10 ದಿನ ಅಕ್ಕಪಕ್ಕದವರು ಪ್ರಸಾದ ತಂದು ಕೊಡ್ತಿದ್ರಲ್ಲಿ. 10 ದಿನ ತಗೊಂಡು ಆಮೇಲೆ ಅವ್ರಿಗೆ ತರಬೇಡ ಅಂತ ಹೇಳ್ಬಿಟ್ಟು ಇನ್ನು 20 ದಿವಸ ನಿರಾಹಾರ ಅಂದ್ರೇನು, ಒಳಗೆ ಪೂಜೆ ಮಾಡೋಕ್ಕೆ ಸ್ನಾನಕ್ಕೆ ಹೋಗ್ತಿದ್ನಲ್ಲ, ಕೊಡದಲ್ಲಿ ನೀರು ತುಂಬ್ಕೊಂಬರೋದು, ನೀರನ್ನೇ ಕುಡಿಯೋದು. ಒಳ್ಳೆ ನೀರನ್ನೇ, ತಣ್ಣೀರೇ ಅದು. ನಮಗೇನು ಬಿಸಿನೀರು ಸಿಗಬೇಕು ಅಲ್ಲಿ, ಆ ಒಳ್ಳೆ ನೀರನ್ನೇ ಕುಡಿಯೋದು. ಯಾವಾಗಲಾದರೂ ಗುಡಿಗೆ ತೆಂಗಿನಕಾಯಿ, ಅದೇ ವಾರಕ್ಕೊಂದ್ಸಲಿ ಬರ್ತದೆ, ಹಂಗೆ ಬಂದಾಗ ಪೂಜಾರಿಗಳು ಏನು ಮಾಡಿದರು, ಆ ತೆಂಗಿನಕಾಯಿ ನೀರನ್ನು ಸಂಗ್ರಹಿಸಿ ಬುದ್ಧಿಯವರು ಮೌನ ತಪಸ್ಸು ಕೂತಾರ, ಉಪಹಾರ ಏನು ಮಾಡಲ್ಲ, ಫಲಾಹಾರ ಪ್ರಸಾದ ಏನು ಮಾಡಲ್ಲ ಅಂಥೇಳಿ ಆ ಪೂಜಾರಿ ಒಂದು ಇದ್ರಲ್ಲ, ಅವರು ಒಂದು ತಮಗೆ ತುಂಬ ಎಳ್ನೀರು ಸಂಗ್ರಹ ಮಾಡಿ ಯಾವತ್ತು ಗುಡಿಗೆ ಬರ್ತಾರೋ ಅದನ್ನು ತಂದು ನಮ್ಮ ಮುಂದೆ ಇಡೋರು. ಆ ಎಳನೀರನ್ನು ಅವ್ರು ತಂದು ಕೊಟ್ಟಾಗ ಮಾತ್ರ ಎಳನೀರನ್ನು ತಗೋತಿದ್ದೆ. ಅದೇನು ಒಂದು ದಿವ್ಸ ಒಂದು ತಂಗಿ ಆಗ್ತಿತ್ತು, ಒಂದು ದಿವ್ಸ ಅರ್ಧ ತಂಗಿ ಆಗ್ತಿತ್ತು. ಗುಡಿಗೆ ತೆಂಗಿನಕಾಯಿ ಬಂದಂಗೆ, ಗುಡಿಗೆ ಭಕ್ತರು ಬಂದಂಗೆ. ಕೆಲವು ಸಲ ಜಾಸ್ತಿನೂ ಬರ್ತಾರೆ, ಕೆಲವು ಸಲ ಕಡಿಮೆನೂ ಬರ್ತಾರೆ. ಆದ್ರಲ್ಲಿ ವಾರದಲ್ಲಿ 1 ದಿವ್ಸ 2 ದಿವ್ಸ ಅಟ್ಟೆ ಬರ್ತಾರೆ. ಸೋಮವಾರ ಬರ್ತಾರೆ, ಶುಕ್ರವಾರ ಬರ್ತಾರೆ. ಹೀಗಿದ್ದಾಗ ಸರಿ, ನಾವು ಬಾಯಿ ಮುಟ್ಟು ಹೇಳಂಗಿಲ್ಲ, ಯಾಕೆ ಮೌನ ವ್ರತ ಮುರಿತದೆ.
ರೀ ನಾವು ಪ್ರಸಾದ ಮಾಡಂಗಿಲ್ಲ ಹೋಗ್ರಿ ಅಂತ ಬಾಯಲ್ಲಿ ಹೇಳಂಗಿಲ್ಲ. ಮತ್ತು ನಮ್ಮ ಪಣ ನಾವು ಧ್ಯಾನ ಕೂತಿದ್ದೀವಿ, ಕಣ್ಣು ಮುಚ್ಚಿದ ಕಣ್ಣು ತೆರೆಯಂಗಿಲ್ಲ, ಮತ್ತು ಅವ್ರ ಕಡೆ ನೋಡಂಗಿಲ್ಲ, ಅವರು ಹೇಳೋದು ಬಿಡಂಗಿಲ್ಲ. ಬುದ್ಧಿ ಪ್ರಸಾದ ಮಾಡಿರಿ, ಬುದ್ಧಿ ಪ್ರಸಾದ ಮಾಡಿ. ಅಲ್ಲೆಲ್ಲ ನೆಲದ ಮೇಲೆ ಮೌನ ಅಂತ ಬರ್ದಾರೆ. ಅದನ್ನೆಲ್ಲ ನೋಡೇ ಮತ್ತು ಸುತ್ತ ಹಗ್ಗ ಕಟ್ಟಾರೆ, ಯಾರು ಒಳಗೆ ಹೋಗಬಾರ್ದು ಅಂತಲೂ ಬರ್ದಾರೆ. ಆದರೂ ಒಳಗೆ ಬಂದಾರ, ಪ್ರಸಾದ ಇಟ್ಟಾರ, ಕಾಣಿಕೆ ಇಟ್ಟಾರ. ಬುದ್ಧಿ ಕಾಣಿಕೆ ತಗೊಳ್ಳಿ, ಬುದ್ಧಿ ಪ್ರಸಾದ ಮಾಡಿ, ಬುದ್ಧಿ ಪ್ರಸಾದ ಮಾಡಿ, ಬುದ್ಧಿ ನಮ್ಗೆ ಆಶೀರ್ವಾದ ಮಾಡಿ ಕುಂತಾರೆ. ಅವರು 5 ಜನ ಕುಂತಿದ್ರು. ಕೊನೆಗೆ ನೀನು ಒಬ್ಬ ಅವ್ರು ಪ್ರಸಾದ ಮಾಡಿಸಿ ಆಮೇಲೆ ನೀನು ತಟ್ಟೆ ತೊಗೊಂಬ, ಅವ್ರನ್ನ ಗುರುಗಳನ್ನ ಕರಿ, ಅವ್ರು ಪ್ರಸಾದ ಮಾಡ್ತಾರೆ, ನಮ್ಗೆ ಹಸುವಾಗದ, ನಾವು ಹೋಗಿ ಪ್ರಸಾದ ಮಾಡ್ತೀವಿ ಅಂತೇಳಿ 4 ಮಂದಿ ಹೋಗ್ಬಿಟ್ರು. ನೀನು ಗುರುಗಳನ್ನ ಹೇಳಿಸಿ ಪ್ರಸಾದ ಮಾಡಿಸು, ಮತ್ತು ನಾವು ನಿನ್ನ ಕರಿಯಕ್ಕೆ ಬರ್ತೀವಿ ಅಂತ ಉಳಿದು 4 ಮಂದಿ ಹೋಗ್ಬಿಟ್ರು. ಅವನೊಬ್ಬನೇ ಕೂತ್ಕೊಂಡ. ಅವನಿಗೂ ಹಸುವಾಗೈತೆ, ಅವನು ಪ್ರಸಾದ ಮಾಡ್ಬೇಕಾಯ್ತು. ಅವರೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ. ಅದಕ್ಕೆ ಅವಸರ ಆಗೈತಲ್ಲ, ಅದಕ್ಕೆ ಕರಿತಾ ಇದ್ದೇನೆ. ಬುದ್ಧಿ, ನಾನು ಪ್ರಸಾದ ಮಾಡ್ಬೇಕು, ಎದ್ದೇಳಿ ಪ್ರಸಾದ ಮಾಡಿ. ನೀವು ಪ್ರಸಾದ ಮಾಡಿದರೆ ನಾನು ಅಲ್ಲಿ ಓದ್ತೀನಿ, ಮೊದಲು ಪ್ರಸಾದ ಮಾಡಿರಿ, ತಟ್ಟೆ ತೊಗೋರಿ, ಕಣಿ ತೊಗೋರಿ ಅಂತ ಕೂತೇ ಬಿಟ್ಟೆ. ಅವನು ಏನು ಮಾಡ್ಬೇಕು, ನಾವು ಏನು ಮಾಡ್ಬೇಕು ಹೇಳ್ರಿ? ಮಾಡೋದೇನು? ನಮ್ಮ ಪಡ ನಾವು ಆದಂಗಾಗಲಿ ಕಣ್ಣು ತೆರೀಲಿಲ್ಲ, ಕಿಮಕ್ಕಂದಿಲ್ಲ, ಅವನ ಕಡೆ ನೋಡಲಿಲ್ಲ, ಬಿಡಲಿಲ್ಲ, ಹಿಂಗೆ ಕೂತೇ ಬಿಟ್ವು. ಕಣ್ಣೂ ತೆರಲಿಲ್ಲ, ಅವನ ಕಡೆಗೂ ನೋಡಲಿಲ್ಲ, ನಮ್ಮ ಶರೀರ ಚಲನ ವಲನ ಏನೂ ಮಾಡಲಿಲ್ಲ. ನಮ್ಮ ಪಡ ನಾವು ಹಂಗ ಧ್ಯಾನ ಕಣ್ಣು ಮುಚ್ಚಂಗೆ ಕೂತ್ಕೊಂಡ್ಬಿಟ್ವು. ಅವರು ಪ್ರಸಾದ ಮಾಡಿ ತಂದಾರೆ, ಹೋಳಿಗೆ ಘಮ 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 ಪರಿಮಳ ಬರ್ತಾರೆ, ಹೋಳಿಗೆ ಮಾಡ್ಕೊಂಬಂದವ್ರೆ. ಇನ್ನೂ ಏನೇನೋ ಎಲ್ಲ ದೇವರಿಗೆ ಎಡೆ ಕೊಡೋಕ್ಕೆ ಅಂತೇಳಿ ಎಲ್ಲ ಭಕ್ತಿಯಿಂದ ಮಾಡಿರ್ತಾರೆ. ಸೊ ಅವೆಲ್ಲ ತಂದವ್ರೆ. ಅವು ಒಂದಷ್ಟು ಹೋಳಿಗೆನೋ ತಟ್ಟೆಗಿಟ್ಟಾರೆ, ಹಿಂಗೆ ಏನೇನೋ ಎಲ್ಲ ತಂದಾರೆ. ಅವ್ರ ಭಕ್ತಿ ಅನ್ನೋದು ತಂದಾರೆ. ಅದೆಲ್ಲ ಪರಿಮಳ ನಮ್ಮ ಮೂಗು ಬಂದು ಹೊಡಿತದೆ. ಸರಿ, ಏನು ಮಾಡೋದು? ಅವರು ಪ್ರಸಾದ ಮಾಡ್ಬೇಕಂತ ಕೂತಾರೆ. ಮತ್ತು ನಮಗೀಗಾಗಲೇ ನಾವು ಪ್ರಸಾದ ಮಾಡಿ 1 ವಾರ ಆಯಿತು. ನಮಗೂ ಹಸುವಾಗೈತಿ, ಬರೀ ನೀರು ಕುಡಿದು ಜೀವನ ಮಾಡ್ತಿದ್ದೀವಿ, ಹಸು ಆಗಲ್ವಾ? ಆಗೈತೆ. ಮತ್ತು ಮನಸ್ಸು ಹೇಳಿದೆ, ಹೋಳಿಗೆ ತಗೊಳ್ಳೋ, ಪ್ರಸಾದ ಮಾಡೋ ಅಂತ ಮನಸ್ಸು ಅಂತದೆ. ಮತ್ತು ಇನ್ನೊಂದು ಮನಸ್ಸು ಅಂತದೆ, ಅಯ್ಯೋ ಇಂಥ ಹೋಳಿಗೆ 1000 ಬರ್ತವೆ, ನೀ ಧ್ಯಾನ ಮಾಡು, ಮುಂದುವರ್ಸು, ತಿರುಗಿ ನೋಡಬೇಡ, ಕಣ್ಣು ತೆರಿಬೇಡ, ಮಾತಾಡಬೇಡ, ಆ ಕಡೆ ಈ ಕಡೆ ಕೆಮಕ್ ಅನ್ಬೇಡ, ಹಂಗೆ ಕೂತ್ಕೋ. ಹಿಂಗೆ 2 ಮನಸ್ಸಿದಾವಲ್ಲ, ಒಳ ಮನಸ್ಸು, ಹೊರ ಮನಸ್ಸು. ಹೊರ ಮನಸ್ಸು ಏನಿದಲ್ಲ ಜಾಗೃತ ಮನಸ್ಸು, ಒಳ ಮನಸ್ಸು ಏನಿದಲ್ಲ ಸುಪ್ತ ಮನಸ್ಸು. ಸುಪ್ತ ಮನಸ್ಸು ಏನು ಮಾಡ್ತದಲ್ಲ, ತಟ್ಟೆ ತುಂಬ ಇಟ್ಟಾರಲ್ಲ, ಆ ಸುಪ್ತ ಮನಸ್ಸಿಗಿದು ಯಾವಾಗ ತಟ್ಟೆ ತುಂಬ ಆಕಾರ ಎಲ್ಲ ಇಟ್ಟಿರ್ತದಲ್ಲ, ಆಗ ಒಳ ಮನಸ್ಸು ಹೊರ ಮನಸ್ಸು ಎರಡಕ್ಕೂ ಗೊತ್ತಾಗ್ತದೆ. ಅದಕ್ಕೆ ಸುಪ್ತ ಮನಸ್ಸು ಹೇಳ್ತದೆ, ಹೋಳಿಗೆ ಬಂದ, ಹೊಡಿ ತಗ ಅಂತದೆ. ಸರಿ, ಹೀಗಾಗಿ ಹಂಗೆ ಕರಿತಾ ಕೂತವ್ರೆ. ಆದಂಗೆ ಆಗಲಿಪ್ಪ, ಅವ್ರು ಏನಾರು ಮಾಡ್ಕೊಂಡು ಕೊನೆಗೆ ಅವರು ಅಲ್ಲೇ ಆ ಕಡೆ ಮಂಟಪದಲ್ಲಿ ಅವರು ಇದ್ದರು, ಅಡುಗೆ ಮಾಡಿದವರು. ನಾವು ಈ ಕಡೆ ಅವರು ಕರೆದು, ಗುರುಗಳು ಪ್ರಸಾದ ಮಾಡಿದ್ರೇನಾ? ನನಗೆ ಹಸುವಾಗ್ತದೆ ಅಂತ ಅಂದ ಇವನು. ನಿನಗೆ ಹಸುವಾದ್ರೆ ತಟ್ಟೆ ಅಲ್ಲೇ ಇರಲಿ, ಗುರುಗಳು ಕಣ್ಣು ತೆರೆದು ಪ್ರಸಾದ ಮಾಡ್ತಾರೆ, ಬಾ ನೀ ಪ್ರಸಾದ ಮಾಡಿವಂತೆ ಅಂದರು. ಸರಿ ಕರಿತಾರೆ ಅಂತ ಕೂತ ಓಡೋದ. ಸರಿ, ಗುರುಗಳು ನಾವು ಯಾರೂ ಇಲ್ಲ, ಇನ್ನು ಪ್ರಸಾದ ಮಾಡ್ತಾರೆ ಅಂತ ಅವರೆಲ್ಲ ತಿಳ್ಕೊಂಡಿದ್ರು. ಸರಿ, ಇವರೆಲ್ಲ ಹೋದರು, ಪ್ರಸಾದ ಮಾಡಿಕೊಂಡ್ರು. ತಮ್ಮದೇನು ಅಡುಗೆ ಗಿಡಿಗೆ ಎಲ್ಲ ನೀಡೋರಿಗೆಲ್ಲ ನೀಡಿದರು. ಮತ್ತು ಪಾತ್ರೆ ಗೀತ್ರೆ ತೊಳೆಯೋದು, ಎಲ್ಲ ವೇಸ್ಟ್ ತಮ್ಮ ಎಲ್ಲ ಸಾರ ಏನು ಕಟ್ಟೋದು ಪಟ್ಟದು ಎಲ್ಲ ಮುಗೀತು. ಮತ್ತು ಇದೊಂದು ತಟ್ಟೆ ಐತಲ್ಲ. ಸರಿ, ಮತ್ತು ಅವ್ರು ಮೊದಲು 5 ಜನ ಬಂದಿದ್ದರು, ಈಗ ಅವ್ರು ಇಡೀ ಗುಂಪೆ ಬಂತು. ಅವರೆಲ್ಲ ಒಳಗೆ ಬಂದು ಕೂತ್ಕೊಂಡ್ರು. ಮತ್ತು ಅವ್ರು ಅಡುಗೆ ಮಾಡಿದ್ರಲ್ಲ, ಅಲ್ಲಿ ವಿಭೂತಿ ಮಾರಾಟ ಮಾಡೋರ್ಗೆ, ತೆಂಗಿನಕಾಯಿ ಮಾರಾಟ ಮಾಡೋರಿಗೆ, ಯಾರ್ಯಾರು ಗುಡಿ ಪೂಜಾರಿಗಳಿಗೆ ಅವ್ರಿಗೂ ಎಲ್ಲ ಪ್ರಸಾದ ಮಾಡಿಸಿದ್ರು. ಅವರು ಅವ್ರ ಜೊತೆ ಪ್ರಸಾದ ಮಾಡಿದರು. ಆದರೆ ಅವ್ರು ಯಾರು ಈ ಕಡೆ ಲಕ್ಷ್ಯ ಕೊಟ್ಟಿರಲಿಲ್ಲ. ಯಾಕೆಂದರೆ ಅವ್ರನ್ನ ಆ ಕಡೆ ಪೂಜೆಗೆ ಪ್ರಸಾದಕ್ಕೆ ಕರ್ಕೊಂಬಿಟ್ಟಿದ್ರಲ್ಲ, ಈ ಕಡೆ ಗಮನ ಕೊಟ್ಟಿರಲಿಲ್ಲ. ಸರಿ, ಅವ್ರದ್ದೆಲ್ಲ ಮುಗೀತು, ಎಲ್ಲ ಗಂಟು ಕಟ್ಟಿದ್ರಲ್ಲ. ಆಗ ಅವ್ರು ಬಿಡುವಾದರೂ ಇವರು ಎಲ್ಲ ಅವರಷ್ಟು ಮಂದಿ ಈ ಕಡೆಗೆ ಬಂದರು. ಸರಿ, ಅವ್ರ ಜೊತೆಯಲ್ಲಿ ಅವರು ಬಂದವರು ಅವರೇನು ವಿಭೂತಿ ಗಟ್ಟಿ ಮಾರಾಟ ಮಾಡೋರು, ಗುಡಿ ಪೂಜಾರಿಗಳು, ತೆಂಗಿನಕಾಯಿ ಮಾರಾಟ ಮಾಡೋರು, ಅವ್ರ ಜೊತೆಗೆ ಬಂದಿದ್ದರು. ಇವರು ಒಂದು 15-20 ಜನ ಬಂದಿದ್ದರು. ಬಂದವರೆಲ್ಲ ಏನು ಮಾಡ್ರು, ಬುದ್ಧಿ ಕಾಣಿಕೆ ತೊಗೊರಿ, ಪ್ರಸಾದ ಇಟ್ಟಿದ್ದೀವಿ ತೊಗೊಳ್ರಿ, ನಮ್ಮದೆಲ್ಲ ಪ್ರಸಾದ ಆಯಿತು, ನಾವು ಹೊಂಟಿದ್ದೇವೆ, ನೀವು ಪ್ರಸಾದ ಉಂಡ್ಬಿಟ್ಟು ತಟ್ಟೆ ಕೊಡ್ರಿ, ಅದನ್ನು ನಾವು ಬೆಳ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡು ಕೂತಾರೆ. ಆಮೇಲೆ ಅವ್ರೇನು ಇದ್ರಲ್ಲ ನಮ್ಮ ಗುಡಿ ಪೂಜಾರಿಗಳು, ತೆಂಗಿನಕಾಯಿ ಮಾರಾಟ ಮಾಡಿಬಿಟ್ಟು ಮಾರಾಟ ಮಾಡಿದ್ರು. ಅವರೇನು ಅಂದ್ಕೊಂಡಿದ್ರು,
ಗುರುಗಳಿಗೆ ಎಡೆ ನೈವೇದ್ಯ ಕೊಟ್ಟರೆ ತಾವಿದ್ದಲ್ಲಿಗೆ ತಂದ್ರೆ ಅವ್ರು ಪ್ರಸಾದ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಅವರು, ಆ ಹುಡುಗರು ಕೂಡ. ಯಾವಾಗ ಯಾವಾಗ ತಂದಿಟ್ರಿ ಅಂತ ಕೇಳಿದ್ರು. ಗುಡಿಗೆ ನೈವೇದ್ಯ ಕೊಟ್ಟಾಗಲೇ ಇಲ್ಲೂ ತಂದು ಕೊಟ್ಬಿಡು ಒಂದು ತಟ್ಟೆನ. ಮತ್ತು ಗುರುಗಳಿಗೂ ನೈವೇದ್ಯ ಕೊಡ್ಬೇಕಲ್ವ, ಗುರುಗಳು ನೈವೇದ್ಯ ಇಲ್ಲದೆ ನಾವೇನು ಮಾಡೋಕ್ಕೆ ಬರ್ತದೆ. ಅದಕ್ಕೆ ಅಲ್ಲಿ ನಿಮಗೆ ಗುಡಿಗೂ ಅಲ್ಲೂ ಒಂದು ತಟ್ಟೆ ನೈವೇದ್ಯ ಕೊಟ್ಟವು, ಗುರುಗಳಿಗೂ ಒಂದು ತಟ್ಟೆ ನೈವೇದ್ಯ ಕೊಟ್ಟವು. ಮತ್ತು ಆಲೆ ಇಟ್ಟು 1.5 ಗಂಟೆ ಮೇಲೆ ಆಯ್ತು ಒಂದು. ಅವರು ವಿಭೂತಿ ತೆಂಗಿನಕಾಯಿ ಮಾರಾಟ ಮಾಡೋರು, ಪೂಜಾರಿಗಳು ಮಾತಾಡ್ಕೊಂಡ್ರು. ಗುರುಗಳು ಪ್ರಸಾದ ಮಾಡೋದಿಲ್ಲ, ಅವರು ಭಾಳ ಖಡಕ್ ಅದಾರೆ. ಆ ಕಡೆ ಖಡಕ್ ಅಂತಾರೆ ಅಂದ್ರೇನು, ಬಹಳ ಖಂಡಿತವಾದಿಗಳು, ಅವರು ನಿರ್ಧಾರ ಅಚಲ ಅನ್ನೋದಕ್ಕೆ ಆ ಕಡೆ ಖಡಕ್ ಅಂತಾರೆ. ಸೊ ಗುರುಗಳು ಪ್ರಸಾದ ಮಾಡೋಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಆಗ ಅಪ್ಪರೇ ಗುರುಗಳು ಪ್ರಸಾದ ಮಾಡೋಂಗಿಲ್ಲ, ಅವರು ಧ್ಯಾನ ಮೌನ ಉಪವಾಸ ಇರ್ತಾರೆ. ಆ ಪ್ರಸಾದ ನೀವೇ ಯಾರಿಗಾರ ಕೊಟ್ಬಿಡ್ರಿ, ಇಲ್ದಾರೆ ಕೊಡ್ರಿ, ನಾವು ಗುಡಿ ಪೂಜಾರಿಗಳು ಇನ್ನು ಯಾರು ಬಂದಾರ ಅವ್ರ ಕೈಯಲ್ಲಿ ಪ್ರಸಾದ ಮಾಡಿಸ್ಬಿಡ್ತೀವಿ, ಗುರುಗಳು ಪ್ರಸಾದ ಮಾಡೋಂಗಿಲ್ಲ. ಮತ್ತು ನೀವು ಕಾಣಿಕೆ ಪಾಣಿಕೆ ಅದೆಲ್ಲ ಇಟ್ಟಿದ್ರೆ ಇರ್ತದೆ, ಆದರೆ ಗುರುಗಳಿಗೆ ನೀವು ಪ್ರಸಾದ ಮಾಡೋಂಗಿಲ್ಲ, ನೀವು ಹೋಗ್ಬಿಡ್ರಿ, ತಗೊಂಡು ಹೋಗ್ಬಿಡ್ರಿ ಅಂದರು. ಸರಿ ಆಯ್ತಪ್ಪ, ತಟ್ಟೆ ತೊಗೊಂಡ್ರು. ಮತ್ತು ನೀವು ಪೂಜಾರಿಗಳು ಮತ್ತು ಯಾರು ಇದ್ದಾರೆ ಪ್ರಸಾದ ಮಾಡ್ಕೊಡ್ರಪ್ಪ ಅಂತ ಹೇಳಿದ್ರು. ಆಮೇಲೆ ಅವರೆಲ್ಲ ಮತ್ತು ಅಡ್ಬಿದ್ರು. ಗುರುಗಳೇ ನಮ್ಗೆ ಆಶೀರ್ವಾದ ನೋಡ್ರಿ, ಮಾಡ್ರಲ್ಲ, ನಮ್ಗೆ ಆಶೀರ್ವಾದ ಮಾಡಿರಿ, ಪ್ರಸಾದ ಅಂತ ತಗೊಳ್ಳಿಲ್ಲ, ನಮ್ಗೆ ಆಶೀರ್ವಾದ ಮಾಡಿರಿ ಅಂತ ಮತ್ತೆ ಅಡ್ಬಿದ್ರು. ಮತ್ತು ಎದ್ದು ಕುಂತು ಕೇಳ್ತಾ ಕೂತಾರ, ನಮ್ಗೆ ಆಶೀರ್ವಾದ ಮಾಡಿರಿ, ಆಶೀರ್ವಾದ ಮಾಡಿರಿ, ಆಶೀರ್ವಾದ ಮಾಡಿರಿ ಅಂತ. ಮತ್ತೆಂತ ಸರಿ ಅವರೆಲ್ಲ ಅಂದರು. ಹಚ್ಚಿದ್ರು, ಬಂದರು ರೀ ಗುರುಗಳಿಗೆ. ಗುರುಗಳು ನೀವು ಹಂಗೆಲ್ಲ ಇದು ಮಾಡಬೇಡ್ರಿ, ಅವರು ಮೌನ ಧ್ಯಾನ ಇರ್ತಾರೆ, ನೀವು ನಮಸ್ಕಾರ ಮಾಡಿ ಬಂದುಬಿಡ್ರಿ, ಇನ್ನು ಮತ್ತೆ ಇಲ್ಲಿ ಒಳಗೆ ಭಾಳ ತೊಂದರೆ ಮಾಡಬೇಡ್ರಿ, ಅವ್ರಿಗೆ ಮೌನಕ್ಕೆ ಅಡಚಣೆ ಮಾಡಬೇಡ್ರಿ ಅಂತ ಕರ್ಕೊಂಡು ಹೋದರು. ಈ ಸಂದರ್ಭವನ್ನು ನಿಮ್ಮ ಮುಂದೆ ಇಟ್ಟೆ. ಅವರು ಇಟ್ಟು ಕಾಣಿಕೆ ಎಷ್ಟು ಅಂತ ಕುತೂಹಲದಿಂದ ಕಣ್ಣು ತೆರೆದು ನೋಡ್ಬೇಕಲ್ವಾ ಅಲ್ವಾ. ದುಡ್ಡು ಅಂದ್ರೆ ಯಾರಿಗೆ ಇಷ್ಟ ಇಲ್ಲರಿ, ಅದಲ್ಲ. ಆ ಕಣ್ಣು ತೆರೆದ ದುಡ್ಡಿನ ಕಡೆ ನೋಡ್ಬೇಕಲ್ವಾ, ಕಣ್ಣು ತೆರೆಲಿಲ್ಲ. ಮತ್ತು ಹೋಳಿಗೆ ಪ್ರಸಾದ ಮಾಡ್ಕೊಂಡು ತಂದ್ಕೊಂಡವ್ರೆ, ಇನ್ನೂ ಏನೇನೋ ತಟ್ಟೆ ತುಂಬ ಇಟ್ಕೊಂಡು ಎಲ್ಲ ಪ್ರಸಾದ ಘಮ ಅಂತದ. ಮತ್ತು ಈಗ ಆಲೇ 1 ವಾರ ಆಗೈತೆ ಪ್ರಸಾದ ಮಾಡಿ, ಹಸು ಆಗೈತೆ. ಮತ್ತು ಇದ್ದಲ್ಲಿಗೆ ಪ್ರಸಾದ ಬಂದದನ್ನು ಊಟ ಮಾಡಬಾರ್ದಾ, ಮನಸ್ಸು ಹೇಳ್ತೋ ಮಾಡಬೇಡ ಅಂತ. ಅವರು ಗುರುಗಳಿಗೆ ಪ್ರಸಾದ ಮಾಡಿಸಿ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಅವ್ರು ಕೂತಿದ್ರು. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಜೀವನದಲ್ಲಿ ಪ್ರಲೋಭನೆಗಳು. ಸ್ವಾಮೀಜಿ ಅದು ಹೆಂಗೆ ಪ್ರಲೋಭನೆ, ಅದು ಎಡೆ ಅಲ್ವಾ, ನೈವೇದ್ಯ ಅಲ್ವಾ. ನೈವೇದ್ಯ ಇರ್ಬೋದು, ಎಡೆ ಇರ್ಬೋದು. ಈಗ ನಾವು ಉಪವಾಸದಲ್ಲಿದ್ದೀವಿ, ಎಡೆ ನೈವೇದ್ಯ ನಾವಿದ್ದಲ್ಲಿಗೆ ಬಂದ್ರೂ ತೊಗೋಬಾರ್ದು, ಅದು ನಮ್ಮ ನಿರ್ಧಾರ. ಇಷ್ಟು ದಿವಸ ನಾವು ಪ್ರಸಾದ ತೊಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ, ಅದನ್ನು ಮುಂದುವರಿಸ್ಬೇಕು. ಆದ್ದರಿಂದ ಲೌಕಿಕ ಏನು ಮಾಡ್ತದ, ನಮ್ಮನ್ನು ಲೌಕಿಕಕ್ಕೆ ಎಳಿತದೆ. ದುಡ್ಡು, ಎಡೆ, ನೈವೇದ್ಯ, ಊಟ, ಆಸೆ, ಆಮಿಷ, ಇಂಥವೆಲ್ಲ ಇದೆಲ್ಲ ಯಾರು ಕೂಡಲ ಸಂಗಮ ದೇವರೇ ಓಡ್ತಾನೆ, ಊಟ ಮಾಡೋ ಏನೂ ಆಗಲ್ಲ ಅದೇನು ಅಂತೇಳಿ. ಸೊ ನಾವು ಅದರಲ್ಲೇ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ನಮ್ಮ ಬಿಟ್ಟದ್ದು. ಆದರೆ ಕೂಡಲ ಸಂಗಮ ದೇವ ಇಂಥ ಪರೀಕ್ಷೆಗಳನ್ನೆಲ್ಲ ಓಡ್ತಾನೆ. ಹಾಗೆ ಜೀವನದೊಳಗೆ ನಾವಿದ್ದಲ್ಲಿ ಬಿಸಿ ಬಿಸಿ ಹೋಳಿಗೆ ಅಡಿಗೆ ಬಂದ್ರೂ, ನಾವಿದ್ದಲ್ಲಿ ಪಾದಕ್ಕೆ ಬಂದು ಕಾಣಿಕೆ ಇಟ್ಟರು, ಕಣ್ಣು ತೆರೆದು ನೋಡದ ಹಾಗೆ, ಪ್ರಸಾದವನ್ನು ಸ್ವೀಕಾರ ಮಾಡಿದ ಹಾಗೆ, ಧ್ಯಾನವನ್ನು ತಪಸ್ಸನ್ನು ಅನುಷ್ಠಾನ ಮುಂದುವರಿಸೋದೇನಿದೆಯಲ್ಲ, ಅದು ದೃಢವಾದ ನಿರ್ಧಾರ, ಅಚಲವಾದ ನಿರ್ಧಾರ. ಹೀಗೆ ನಮ್ಮನ್ನು ಲೌಕಿಕಕ್ಕೆ ಎಳೆಯುವಾಗ ನಾವು ಲೌಕಿಕಕ್ಕೆ, ಪ್ರಲೋಭನೆಗೆ, ಆಸೆ ಆಮಿಷಗಳಿಗೆ ಒಳಗಾಗಬಾರದು. ನಮ್ಮ ಧ್ಯಾನ ಏನಿದೆಯಲ್ಲ ಅದು ನಿರಂತರವಾಗಿ ಮುಂದುವರಿಬೇಕು. ಈ ಧ್ಯಾನದಿಂದ ಸಿಗುವ ಅನುಗ್ರಹ ಅದು ಬೇರೆಯದೇ ಆಗಿರ್ತದೆ. ಧ್ಯಾನದ ಆನಂದ ಏನಿದೆಯಲ್ಲ ಅದನ್ನು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ದೈವಾನುಗ್ರಹ ನೋಡಿದ್ರೋ ಇಲ್ಲೋ ಹಿಂದಿನ ವಿಡಿಯೋದೊಳಗೆ, ದೈವಾನುಗ್ರಹ ರಾಜರ ಅನುಗ್ರಹ ಏನು ಮಾಡಿತು, ಬಿಚ್ಚುಗತ್ತಿ ಯೋಧನಿಗೆ ಒಂದು ಸೈನ್ಯಾದಿ ದಂಡನಾಯಕನ ಪದವಿ ಕೊಡ್ತು, ತಿಂಗಳ ಪಗಾರ ಕೊಡ್ತು. ಸಾಮಾನ್ಯ ಸೇವಕ ಪದಾತಿ ದಳದಲ್ಲಿದ್ದಂಥ ಸೈನಿಕ ಒಮ್ಮೆಲೆ ದಂಡನಾಯಕನಾಗಿಬಿಟ್ಟ. ಯಾಕೆ? ಅವನ ಮನಸ್ಸು, ಅಚಲವಾದ ನಿರ್ಧಾರ. ಹಾಗೆ ಜೀವನದೊಳಗೆ ದೇವರು ಅನುಗ್ರಹ ಮಾಡಿದಂಥ ಕಾಲದೊಳಗೆ, ದೈವಾನುಗ್ರಹವನ್ನು ಪಡೆದಂಥ ಕಾಲದೊಳಗೆ ನಮ್ಮ ಬದುಕು ಭಾಳ ಎತ್ತರಕ್ಕೆ ಹೋಗ್ತದೆ. ಆದ್ದರಿಂದ ನಾವೇನು ಗುರಿ ಸಾಧನೆ ಇಟ್ಕೊಂಡು ಒಂದು ಗುರಿಯನ್ನು ತಲುಪುವುದಕ್ಕಾಗಿ ಇಂತಿಷ್ಟು ಅಂತೇಳಿ ನಾವು ಅವಧಿಯನ್ನು, ಕಾಲಮಿತಿಯನ್ನು ಹಾಕ್ಕೊಂಡು ಧ್ಯಾನ ತಪಸ್ಸು ಮಾಡ್ತೀವಿ,
ಆ ಕಾಲಮಿತಿಯ ಗೋಲನ್ನು ನಾವು ರೀಚ್ ಆಗಬೇಕು, ನಾವು ಮುಟ್ಟಬೇಕು. ಹೀಗಾಗಿ ಪ್ರಲೋಭನೆಗಳು ಅನ್ನೋದು ಎಡೆ, ನೈವೇದ್ಯ, ಕಾಣಿಕೆ, ಮಾತು ಎಳೆಯೋದು, ಲೌಕಿಕ ಕರೆಯೋದು ಇಂಥ ಎಲ್ಲ ರೂಪದಲ್ಲಿಯೂ ಬರ್ತದೆ. ಇದು ಯಾವುದೇ ರೂಪದಲ್ಲಿ ಬಂದರೂ ಕೂಡ ನಾವು ಧ್ಯಾನಕ್ಕೆ, ತಪಸ್ಸಿಗೆ, ಅನುಷ್ಠಾನಕ್ಕೆ ಕುಳಿತುಕೊಂಡಾಗ ಎಷ್ಟು ದಿವಸ ಅಂತೇಳಿ ನಿರ್ಧಾರ ಮಾಡ್ತೀವಿ ಅಷ್ಟು ದಿವಸದ ಗುರಿಯನ್ನು ನಾವು ಮುಟ್ಟಬೇಕು. ಆಗಲೇ ನಾವೇನಾದರೂ ಜೀವನದಲ್ಲಿ ಅಚೀವ್ಮೆಂಟನ್ನು ಮಾಡೋದು. ಆದ್ದರಿಂದ ಧ್ಯಾನವನ್ನು ನಡೆಸಿ, ಧ್ಯಾನ ಮಾಡಿ, ಧ್ಯಾನ ಕಲಿಯಿರಿ. ಪ್ರಲೋಭನೆಗಳನ್ನು, ಆಮಿಷಗಳನ್ನು ಗೆಲ್ಲಿರಿ. ಪ್ರಲೋಭನೆಗಳನ್ನು, ಆಮಿಷಗಳನ್ನು ಗೆಲ್ಲಿರಿ. ದೈವಾನುಗ್ರಹವನ್ನು ಪಡೆಯಿರಿ. ಧ್ಯಾನ ಮಾಡಿ ಆರೋಗ್ಯ, ಶತಾಯುಷ್ಯ, ಐಶ್ವರ್ಯವನ್ನು ಪಡೆಯಿರಿ. ಶಿವನೊಲಿದನೀಗ, ಶಿವನೊಲಿದನೀಗ, ಶಿವನೊಲಿದನೀಗ. ಪಚ್ಚೆ ಹವಳ, ಮುತ್ತು ರತ್ನ, ವಜ್ರ ವೈಡೂರ್ಯ, ಬಂಗಾರ ಸಮೃದ್ಧಿ, ಐಶ್ವರ್ಯವಿಲ್ಲಿ. ನೀನೊಲಿದರಿಗೆ ಏನ ಸಾಧ್ಯವು?